ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ದೇಶದ ಅಭಿವೃದ್ಧಿಗಾಗಿ ಮತ್ತು ಸಂರಕ್ಷಣೆಗಾಗಿ ಮೋದಿಯನ್ನ ಸೋಲಿಸಿ ದೇಶದ ಸಂರಕ್ಷಣೆ ಹಾಗೂ ದೇಶದ ಅಭಿವೃದ್ಧಿಗಾಗಿ ಈ ಬಾರಿ ದೇಶದ ಜನತೆ ಮೋದಿಗೆ ಸೋಲಿಸಬೇಕು ಎಂದು ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿಯಾದ ಖಾದರ್ ಸುಭಾನ್ ಖಾನ್ ಹೇಳಿಕೆ ನೀಡಿದರು. ಅವರು ಜಿಲ್ಲೆಯ ಹಲವಾರು ಹಳ್ಳಿಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಮಾತನಾಡಿ, ಕೇಂದ್ರದಲ್ಲಿ 5 ವರ್ಷ ಆಡಳಿತ ನೀಡಿದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಕೊಡುಗೆ ಏನು? ಮೋದಿಗೆ ವಿದೇಶಗಳಿಗೆ ತಿರುಗುತ್ತಾ ಬರೀ ಸುಳ್ಳು ಹೇಳುವುದು ಬಿಟ್ಟರೆ ದೇಶದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕಾಳಜಿ ಮಾಡಿಲ್ಲ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ತರುವ ಶಕ್ತಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಇಲ್ಲ. ಬರೀ ಸುಳ್ಳು ಭರವಸೆ ನೀಡಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗೌಸ್ ಪೀರ್, ಅಜ್ಮತ್ ಬೇಗ್, ರಾಜಗೋಪಾಲ್, ಗಂಗಾಧರಪ್ಪ, ರಾಮಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರವರ ವರದಿ. ಆಮೇಲೆ ಇನ್ನೂ ಒಂದು ರೀತಿಯಲ್ಲಿ ಇವರು ಹೇಳಿದ್ದಾರೆ, ಯಾರು ನಮ್ಮ ಅನಂತಕುಮಾರ್ ಹೆಗಡೆನವರು ನಿನ್ನೆ ಬಳ್ಳಾರಿನಲ್ಲಿ, ದಯವಿಟ್ಟು ಸ್ವಾಮಿ ಹಿಂದೆ ತಗೋಬಿಡ್ರಿ, ಅವೆಲ್ಲನೂ ಬೀದಿ ನಾಯಿಗಳು, ಜನಗಳಲ್ಲ. ಬೀದಿ ನಾಯಿಗಳಿಂದನೇ ನೀವು ಓಟ್ ತಗೊಂಡು ಹೋಗ್ಬಿಟ್ಟು ಬೀದಿ ನಾಯಿಗಳಿಂದನೇ ನೀವು ಇವತ್ತು ಸಂಸದರಾಗಿರೋದು. ಆ ಬೀದಿ ನಾಯಿಗೆ ಇರೋ ನಿಯತ್ತು ನಿಮ್ಮಲ್ಲಿದ್ದಿದ್ರೆ ಇವತ್ತು ದೇಶ ಉದ್ಧಾರ ಆಗಿಬಿಡೋದು. ಇಷ್ಟೊತ್ತಿಗೆ ನೀವು ಎಲ್ಲ ಕಡೆಯಿಂದನೂ ಬೀದಿ ನಾಯಿಗಳು ಅನ್ನೋ ಬದಲು ನೀವೆಲ್ಲೋ ಬೀದಿ ನಾಯಿ ವಂಶದಲ್ಲೇ ಹುಟ್ಟಿ ಬಂದಿರತಕ್ಕಂಥ ಕಾಣ್ತಾ ಇದ್ದಾರೆ. ಇವತ್ತು ನೀವು ಏನು ಮತಕ್ಕಾಗಿ ನೀವು ಬೀದಿ ನಾಯಿಗಳಂತ ಇದ್ದೀರಾ ಜನಗಳಿಗೆ, ಏನು ಇವತ್ತು ದಲಿತರನ್ನ ನೀವು ಶೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ದಲಿತರ ಬಗ್ಗೆ ಏನು ನೀವು ಅವಹೇಳನಕಾರಿ ಸಮುದಾಯ ಅಂತೀರಾ, ಒಬ್ಬರು SC ST ಅಂತ ಇದ್ದೀರಾ. ನೀವು ಏನಿದು ಜಾತಿ ರಾಜಕೀಯದಿಂದ ನೀವು ಮತ ಕೇಳ್ತಾ ಇರೋದು? ಯಾವ ಒಂದು ಪುರುಷೋತ್ತಮ ಕೆಲಸ ಮಾಡಿಬಿಟ್ಟಿದ್ದೀರಾ ನೀವು? ಯಾವ್ದು ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ಯಾವೊಬ್ಬರಿಗೆ ಏನು 15 ಲಕ್ಷ ಅಂತ ಹೇಳ್ತಾ ಇದ್ದಾರಲ್ಲ ನಮ್ಮ ಮೋದಿ ಸಾಹೇಬರು, 15 ಲಕ್ಷ ನೀವು ಹಾಕಿಸ್ರಿ ಮೊದಲು. ಅದಿಲ್ಲ, ಯಾವುದೋ ಒಂದು ಹಿಡ್ಕೊಂಡು ಯಾವುದೋ ಒಂದು ತಗೊಂಡು ಬಂದುಬಿಟ್ಟು ನೀವು ಎಲ್ಲನೂ ಇಲ್ಲಿ ಜನಗಳಿಗೆಲ್ಲನೂ ಬೀದಿ ನಾಯಿ ಅಂತೀರಾ. ಮುಸಲ್ಮಾನರು ಓಟ್ರು ಬೇಡ ಅಂತೀರಾ, ಒಬ್ಬರು ಮುಸಲ್ಮಾನರ ಮೇಲೆ ಹೋಗ್ತೀರಾ, ಒಬ್ಬರು ದಲಿತರ ಮೇಲೆ ಹೋಗ್ತಾ ಇದ್ದೀರಾ. ಏನು ನಿಮ್ಮದು ಎಲ್ಲ ನಿಮಗೆ ಎಲ್ಲ ಪೂರ್ತಿ ರಾಜ್ಯ ಏನನ್ನ ಇದು ದೇಶ ಏನನ್ನ ಬರ್ಕೊಟ್ಬಿಟ್ಟಿದ್ದೀರಾ? ಇಲ್ಲ, ನೀವು ಹುಟ್ಟುವಾಗ ಏನನ್ನ ದಲಿತರ ನಾವು ಲಿಂಗಾಯತರು ನಾವು ಅವ್ರಿಗೆ ಅಂತ ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿದ್ದೀರಾ ನೀವು ಹಂಗಾದರೆ ನೀವು ಹುಟ್ಟುವಾಗಲೇ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿದ್ದೀರಾ. ನೀವು ಇನ್ನು ಮುಂದೇನು ಹೇಳಿಬಿಡ್ರಿ, ಒಂದು ಕಾನೂನು ತರಬಿಡ್ರಿ, ಯಾರನ್ನ ಹುಟ್ಟೋರಾಗಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಒಂದು ಅರ್ಜಿ ಹಾಕ್ಕೊಂಡು ಹುಟ್ಟ್ರಿ ಅಂತ ಹೇಳ್ಬಿಡ್ರಿ ಎಲ್ಲರಿಗೂ. ಕಾನೂನಲ್ಲಿ ಅದೊಂದು ಕಾನೂನು ತಂದಿಕ್ರಿ ನೀವು. ಇವತ್ತು ಹೇಳ್ತಾ ಇದ್ದೀನಿ ಜನಗಳಿಗೆ, ನೀವು ನಾಯಿಗಳಂತ ಹೋಲಿಸಿದ್ದೀರಾ, ದಲಿತರನ್ನ ನಾಯಿಗಳಂತ ಹೋಲಿಸಿದ್ದೀರಾ. ನೀವು ಬ್ಯಾಕ್ವರ್ಡ್ ಕಮಿಟಿಗಳನ್ನೆಲ್ಲ ನಾಯಿಗಳಂತ ಹೋಲಿಸ್ತಾ ಇದ್ದೀರಿ. ಈ ಮಾತು ನೀವು ಹಿಂಪಡೀಲಿಲ್ಲ ಅಂದರೆ ನಿಮ್ಮ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬೇರೆ ಆಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.